ನಮಸ್ಕಾರ. ನಾನು ತುಫಿ ಅಪ್ಲಿಕೇಶನ್ನಿಂದ ಗುಲಾಬ್ ಪಟೇಲ್. ವಿದ್ಯಾರ್ಥಿಗಳ ಶುಲ್ಕವನ್ನು ಹೇಗೆ ಸೇರಿಸುವುದು ಮತ್ತು ಏಕ ವಿದ್ಯಾರ್ಥಿಯ ಬಾಕಿ ಇರುವ ಶುಲ್ಕವನ್ನು ಹೇಗೆ ಪರಿಶೀಲಿಸುವುದು ಎಂಬುದನ್ನು ನಾವು ಇಲ್ಲಿ ಕಲಿಯುತ್ತೇವೆ. ವಿದ್ಯಾರ್ಥಿಯನ್ನು ಹೇಗೆ ಸೇರಿಸುವುದು, ವಿದ್ಯಾರ್ಥಿಗಳ ವಿವರವನ್ನು ವೀಕ್ಷಿಸುವುದು ಹೇಗೆ ಎಂದು ನಾವು ಈಗಾಗಲೇ ಕಲಿತಿದ್ದೇವೆ. ಮತ್ತು ಮಾರ್ಕ್ ಹಾಜರಾತಿಗಳು. ಈಗ ನಾವು ಟಫಿ ಅಪ್ಲಿಕೇಶನ್ನ ಶುಲ್ಕ ವಿಧಾನವನ್ನು ಪರಿಶೀಲಿಸಲಿದ್ದೇವೆ. ಡ್ಯಾಶ್ಬೋರ್ಡ್ಗೆ ಬನ್ನಿ. ಇಲ್ಲಿ ನೀವು ಪೆನ್ ಐಕಾನ್ನೊಂದಿಗೆ ಶುಲ್ಕ ಪಠ್ಯವನ್ನು ಕಾಣಬಹುದು. ಆ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ 3 ಆಯ್ಕೆಗಳನ್ನು ತೋರಿಸುತ್ತದೆ. ಮೊದಲನೆಯದು ಹೊಸ ಶುಲ್ಕವನ್ನು ಸೇರಿಸಿ. ಎರಡನೆಯದು ಬಾಕಿ ಶುಲ್ಕ. ಮೂರನೆಯದು ಸಂಗ್ರಹಿಸಿದ ಶುಲ್ಕ. ಈಗ ನಾವು ಸೇರಿಸಲು ಹೊರಟಿದ್ದೇವೆ. ವಿದ್ಯಾರ್ಥಿಗಳಿಗೆ ಹೊಸ ಶುಲ್ಕ, ಆದ್ದರಿಂದ ಹೊಸ ಶುಲ್ಕವನ್ನು ಸೇರಿಸಿ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಿಮ್ಮ ಎಲ್ಲ ವಿದ್ಯಾರ್ಥಿ ಪಟ್ಟಿಯನ್ನು ತೋರಿಸುತ್ತದೆ. ನೀವು ಹೆಸರಿನಿಂದ ಹುಡುಕಬಹುದು ಮತ್ತು ಬ್ಯಾಚ್ ಮೂಲಕ ಫಿಲ್ಟರ್ ಮಾಡಬಹುದು. ಈಗ ನೀವು ಶುಲ್ಕವನ್ನು ಸೇರಿಸಲು ಬಯಸುವ ಪಟ್ಟಿಯಿಂದ ಯಾವುದೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ. ಮೇಲ್ಭಾಗದಲ್ಲಿ ಶುಲ್ಕ ಪ್ರಕಾರ ಮತ್ತು ಶುಲ್ಕದ ಮೊತ್ತದಂತೆ ವಿದ್ಯಾರ್ಥಿಗಳ ಬಗ್ಗೆ ಕೆಲವು ಮೂಲಭೂತ ಮಾಹಿತಿಯನ್ನು ಅಪ್ಲಿಕೇಶನ್ ನಿಮಗೆ ತೋರಿಸುತ್ತದೆ. ಮತ್ತು ಲಭ್ಯವಿದ್ದರೆ ಪಾವತಿಸಿದ ಶುಲ್ಕ ಪಟ್ಟಿ. ಈಗ ಪರದೆಯ ಮೇಲ್ಭಾಗದಲ್ಲಿ ಗೋಚರಿಸುವ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಸೇರಿಸು ಐಕಾನ್ ಅಪ್ಲಿಕೇಶನ್ ಕ್ಲಿಕ್ ಮಾಡುವುದರಿಂದ ಹೊಸ ಆಡ್ ಶುಲ್ಕ ಸಂವಾದ ತೆರೆಯುತ್ತದೆ. ಮೊದಲು ಪಾವತಿ ದಿನಾಂಕವನ್ನು ನಿಗದಿಪಡಿಸಿ. ನಂತರ ಶುಲ್ಕದ ಪ್ರಾರಂಭ ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ನಂತರ ಶುಲ್ಕದ ಅಂತಿಮ ದಿನಾಂಕವನ್ನು ಆಯ್ಕೆ ಮಾಡಿ. ನಂತರ ಪಾವತಿಸಿದ ಮೊತ್ತವನ್ನು ಹೊಂದಿಸಿ. ಅನ್ವಯಿಸಿದರೆ ರಿಯಾಯಿತಿಯನ್ನು ಹೊಂದಿಸಿ. ನಂತರ ನಗದು, ಗೂಗಲ್ ಪೇ ಅಥವಾ ಚೆಕ್ ನಂತಹ ಪಾವತಿ ಮೋಡ್ ಅನ್ನು ಹೊಂದಿಸಿ. ನಂತರ ಯಾವುದಾದರೂ ಇದ್ದರೆ ರಿಮಾರ್ಕ್ ಅನ್ನು ಹೊಂದಿಸಿ. ತದನಂತರ ಆಡ್ ಶುಲ್ಕವನ್ನು ಕ್ಲಿಕ್ ಮಾಡಿ. ನೀವು ಶುಲ್ಕವನ್ನು ಸೇರಿಸಲು ಬಯಸದಿದ್ದರೆ ಕ್ಯಾನ್ಸಲ್ ಅಥವಾ ಆಡ್ ಅಟ್ ಸೈಡ್ ಆಫ್ ಆಡ್ ಫೀ ಡೈಲಾಗ್ ಕ್ಲಿಕ್ ಮಾಡಿ. ಹೊಸ ಶುಲ್ಕವನ್ನು ಸೇರಿಸಿದ ನಂತರ ಮತ್ತೆ ಆ ಶುಲ್ಕವನ್ನು ಕ್ಲಿಕ್ ಮಾಡಿ. ಈಗ ಕಳುಹಿಸಿ ಶುಲ್ಕ ರಶೀದಿ ಬಟನ್ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ 3 ಆಯ್ಕೆಯನ್ನು ಕೇಳುತ್ತದೆ. ಮೊದಲನೆಯದು ವಾಟ್ಸಾಪ್, ಎರಡನೆಯದು ಇಲ್ಲ, ಮತ್ತು ಕೊನೆಯದು SMS ಆಗಿದೆ. ಅವುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿ ಮತ್ತು ಅಪ್ಲಿಕೇಶನ್ ಹೆಚ್ಚಿನ ಪ್ರಕ್ರಿಯೆಯನ್ನು ಮಾಡುತ್ತದೆ. ಈಗ ಮತ್ತೆ ಡ್ಯಾಶ್ಬೋರ್ಡ್ಗೆ ಬನ್ನಿ. ಈಗ ನಾವು ನಮ್ಮ ವಿದ್ಯಾರ್ಥಿಗಳಿಂದ ಬಾಕಿ ಇರುವ ಶುಲ್ಕ ಮತ್ತು ಸಂಗ್ರಹಿಸಿದ ಶುಲ್ಕವನ್ನು ಪರಿಶೀಲಿಸುತ್ತೇವೆ. ಮತ್ತೆ ಶುಲ್ಕ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ 3 ಆಯ್ಕೆಗಳನ್ನು ಕೇಳುತ್ತದೆ. ಬಾಕಿ ಶುಲ್ಕದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಿಮಗೆ ಬಾಕಿ ಎಣಿಕೆ ಮಾಡುತ್ತದೆ ಮತ್ತು ನಿಮ್ಮ ಪಟ್ಟಿಯನ್ನು ತೋರಿಸುತ್ತದೆ. ಯಾವುದೇ ಬಾಕಿ ಶುಲ್ಕ ಐಟಮ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ 3 ಆಯ್ಕೆಗಳನ್ನು ಕೇಳುತ್ತದೆ. ಮೊದಲನೆಯದು ವಾಟ್ಸಾಪ್, ಎರಡನೆಯದು ಶುಲ್ಕವನ್ನು ಸೇರಿಸಿ, ಮತ್ತು ಕೊನೆಯದು SMS ಆಗಿದೆ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಅವುಗಳಲ್ಲಿ ಯಾವುದನ್ನಾದರೂ ಆರಿಸಿ. ವಾಟ್ಸಾಪ್ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಬಾಕಿ ಇರುವ ಶುಲ್ಕ ಜ್ಞಾಪನೆ ಸ್ಲಿಪ್ ಅನ್ನು ರಚಿಸುತ್ತದೆ ಮತ್ತು ಶೇರ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ಈ ಸ್ಲಿಪ್ ಅನ್ನು ವಿದ್ಯಾರ್ಥಿಗಳಿಗೆ ನೇರವಾಗಿ ಹಂಚಿಕೊಳ್ಳುತ್ತದೆ. ಲೈಕ್ ಐ ಹ್ಯಾವ್ ಡನ್ ಹಿಯರ್. ಇಲ್ಲಿ ಟಾಪ್ ನಿಮಗೆ 2 ಐಕಾನ್ SMS ಮತ್ತು ವಾಟ್ಸಾಪ್ ಇದೆ. ನೀವು ಎಲ್ಲಾ ಶುಲ್ಕ ವಿದ್ಯಾರ್ಥಿ SMS ಕಳುಹಿಸಲು ಬಯಸಿದರೆ ನೀವು ಅವುಗಳನ್ನು ಕ್ಲಿಕ್ ಮಾಡಬಹುದು. ಈಗ ಸಂಗ್ರಹಿಸಿದ ಶುಲ್ಕದ ಕಾರ್ಯವನ್ನು ಪರಿಶೀಲಿಸೋಣ. ನಾವು ಸಂಗ್ರಹಿಸಿದ ಶುಲ್ಕ ಆಯ್ಕೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಸಂಗ್ರಹಿಸಿದ ಶುಲ್ಕವನ್ನು ಪಾವತಿ ದಿನಾಂಕದ ಪ್ರಕಾರ ಜೋಡಿಸುವುದನ್ನು ತೋರಿಸುತ್ತದೆ. ಶುಲ್ಕ ಪಾವತಿಯ ಬಗ್ಗೆ ಕೆಲವು ಮೂಲ ಡೇಟಾದೊಂದಿಗೆ. ವಿದ್ಯಾರ್ಥಿಗಳ ಹೆಸರು, ಶುಲ್ಕದ ಪ್ರಕಾರ, ಶುಲ್ಕ ಮೊತ್ತ, ಪಾವತಿಸಿದ ಶುಲ್ಕ ಮೊತ್ತ, ಶುಲ್ಕದ ಪ್ರಾರಂಭ ದಿನಾಂಕ ಮತ್ತು ಶುಲ್ಕದ ಅಂತಿಮ ದಿನಾಂಕ. ಶುಲ್ಕ ಐಟಮ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಇಲ್ಲಿಂದ ಶುಲ್ಕ ರಶೀದಿಯನ್ನು ಕಳುಹಿಸಬಹುದು. ಆದ್ದರಿಂದ ಇದು ಟಫಿ ಅಪ್ಲಿಕೇಶನ್ನಲ್ಲಿನ ಶುಲ್ಕ ವಿಧಾನದ ಬಗ್ಗೆ ಅಷ್ಟೇ. ಶುಲ್ಕ ಕಾರ್ಯದ ಬಗ್ಗೆ ನೀವೆಲ್ಲರೂ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ನಿರೀಕ್ಷಿಸಬಹುದು. ಶುಲ್ಕದ ಬಗ್ಗೆ ನಿಮಗೆ ಹೆಚ್ಚಿನ ಪ್ರಶ್ನೆ ಇದ್ದರೆ ನೀವು ಯಾವಾಗಲೂ ನನ್ನನ್ನು ಹೊಂದಿಸುವಾಗ ನನ್ನನ್ನು ಸಂಪರ್ಕಿಸಬಹುದು ಮತ್ತು ನಂತರ ಡೆವಲಪರ್ ಬಟನ್ ಅನ್ನು ಸಂಪರ್ಕಿಸಿ. ಆದ್ದರಿಂದ ಈಗ ಬೈ, ಸಿ ಯು ಅಗೇನ್. ಗುಡ್ ನೈಟ್, ಗುಡ್ ಮಾರ್ನಿಂಗ್. ನೀವು ಯಾವ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿದ್ದೀರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.